ಟ್ಯೂಬ್ಲೈಟ್ ತರ ಆನ್ ಆಗುತ್ತೆ ಆಫ್ ಆಗುತ್ತೆ. ಎಲ್ಲ ಬುದ್ಧಿ ಇದ್ದು ಏನು ಬುದ್ಧಿ ಇಲ್ಲ ಅನ್ನೋ ತರ ಆಕ್ಟಿಂಗ್ ಮಾಡದೆ ಹನುಮಂತ. ಸುಮ್ಮನೆ ಡೈಲಿ ಒಂದ್ ದಿವಸ ಖುಷಿ ಆಗಿರೋದು ನಾನು ನೋಡಿಲ್ಲ. ಯಾವಾಗೂ ಜಗಳ ಆಡ್ತಿರ್ತಾರೆ. ಸಡನ್ ಆಗಿ ಹತ್ಬಿಡ್ತಾರೆ. ತುಂಬಾ ವೀಕ್ ಆಗಿದ್ದಾರೆ. ಸ್ಟ್ರಾಟಜೀಸ್. ಬಿಗ್ ಬಾಸ್ ಸೀಸನ್ 11 ತುಂಬಾ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಜನರೆಲ್ಲ ಕುತೂಹಲದಿಂದ ಈ ಬಿಗ್ ಬಾಸ್ ಅನ್ನ ನೋಡುವುದಕ್ಕೆ ಕಾಯ್ತಾ ಇರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳನ್ನ ಯಾವ ರೀತಿಯಾಗಿ ಆಟವನ್ನ ಆಡ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಯಿಂದ ಮನರಂಜನೆ ಜನರಿಗೆ ಸಿಗ್ತಾ ಇದೆಯಾ ಎಂಬುದನ್ನ ಏನೆಲ್ಲ ಹೇಳ್ತಾರೆ ಎಂಬುದನ್ನ ಕೇಳ್ತಾ ಹೋಗೋಣ ಬನ್ನಿ. ನೋಡ್ತೀನಿ ಮೇಡಮ್, ಎವ್ರಿ ಡೇ ನೋಡ್ತೀನಿ ಮೇಡಮ್. ಇಲ್ಲ ಈ ಸೀಸನ್ ಯಾಕೆ ತುಂಬ ವರ್ಸ್ಟ್ ಇದೆ ಈ ಸಲ ಮೇಡಮ್. ಈ ಸಲ ಯಾವುದು ಅಂತ ಕಂಟೆಸ್ಟೆಂಟ್ಗಳು ಯಾರು ಸ್ಟ್ರಾಂಗ್ ಆಗು ಇಲ್ಲ, ಆಟನೂ ಆಡ್ತಾ ಇಲ್ಲ, ಯಾರು ಚೆನ್ನಾಗೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಸುಮ್ಮನೆ ನಮ್ಮ ಟೈಮ್ ನಾವೇ ವೇಸ್ಟ್ ಮಾಡ್ಕೊಳಂಗೆ ಆಗ್ತಾ ಇದೆ. ಇವಾಗ ಸೇಫ್ ಗೇಮ್ ಯಾರು ಆಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಮೇಡಮ್? ಸೇಫ್ ಗೇಮ್ 100% ಪಾಸಿಟಿವ್ ಅಕ್ಕವರೇ ಸೇಫ್ ಗೇಮ್ ಮಾಡ್ತಾ ಇರೋದು 100% ಆಗಿ. ಚೈತ್ರ ಕುಂದಾಪುರ ಅವರು ಜಾಸ್ತಿ ಮಾತಾಡ್ತಾರಲ್ವಾ ಮೇಡಮ್? ಇಲ್ಲ, ಅದು ಆನ್ ಅಂಡ್ ಆಫ್, ಅದು ಟ್ಯೂಬ್ಲೈಟ್ ತರ ಆನ್ ಆಗುತ್ತೆ ಆಫ್ ಆಗುತ್ತೆ, ಆನ್ ಆಗುತ್ತೆ ಆಫ್ ಆಗುತ್ತೆ, ಆ ಥರ ಇದೆ. ಹನುಮಂತ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಎಲ್ಲ ಬುದ್ಧಿ ಇದ್ದು ಏನು ಬುದ್ಧಿ ಇಲ್ಲ ಅನ್ನೋ ಥರ ಆಕ್ಟಿಂಗ್ ಮಾಡದೆ ಹನುಮಂತು. ಎಲ್ಲ ಗೊತ್ತಿದೆ, ಏನು ಗೊತ್ತಿಲ್ಲ, ಆ ಥರ ಮಾತಾಡೋದು ಹನುಮಂತು ಮೇಡಮ್. ವಿನ್ನರ್ ಆಗ್ಬೋದಾ ಹನುಮಂತ್ ಅವರು? 100% ಆಗ್ಬಿಡ್ತಾರೆ ಮೇಡಮ್. ನಮ್ಮ ಜನಗಳು ಇದಾರಲ್ಲ ಮೇಡಮ್, ಗೊತ್ತು ಬಿಡ್ತಾರೆ, ಗೊತ್ತಾಗಲ್ಲ, ಯಾರನ್ನು ಏನು ನೋಡಲ್ಲ, ಕ್ಲೀನಾಗಿ ಏನೋ ಮುಗ್ದು ಥರ ಕಾಣ್ತಾನೆ, ಗೊತ್ತು ಬಿಡ್ತಾರೆ ಈಸಿಯಾಗಿ. ಒಟ್ಟು ಈ ಸೀಸನ್ ಅಲ್ಲಿ ಗುಂಪುಗಾರಿಕೆ ಇದೆ ಅಂತ ಅನಿಸ್ತಿದೆಯಾ ಇಲ್ವಾ? ಮೇಡಮ್ ಇಲ್ಲ, ಈ ಸಲ ಗುಂಪುಗಾರಿಕೆ ಏನಿಲ್ಲ. ಇಬ್ಬಿಬ್ರೆ ಇಬ್ಬಿಬ್ರೆ, ಒಂದು ಗಂಡು ಒಂದು ಹೆಣ್ಣು, ಇಬ್ಬಿಬ್ರು ಆ ಥರ ಟೀಮ್ ಮಾಡ್ಕೊಂಡು ಆರಾಮಾಗಿ ಆಡ್ತಾ ಇದ್ದಾರೆ. ಎಲ್ಲಿವರೆಗೂ ಆಡ್ತಾರೋ ಆಡ್ಕೊಂಡ್ಲಿ, ಸುಮ್ಮನೆ ನಮಗೂ ಯಾವಾಗ ಬೇಜಾರಾಗ ಟಿವಿ ಆಫ್ ಮಾಡಿ ಮಲ್ಕೊಂತೀವಿ ಅಷ್ಟೇ ಮೇಡಮ್. ಟಾಸ್ಕ್ಗಳನ್ನ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಮೇಡಮ್? ಟಾಸ್ಕ್ನ ಚೆನ್ನಾಗಿ ಆಡ್ತಾ ಇರೋದು ತ್ರಿವಿಕ್ರಮ್, ರಜತ್. ಅದೇನಿದ್ರು ಫಿಸಿಕಲ್ ಟಾಸ್ಕ್ ಅಷ್ಟೇ, ಮೈಂಡ್ ಗೇಮ್ ಎಲ್ಲ ಇದ್ರೆ ಕಷ್ಟ ಇದೆ. ಗೌತಮಿ ಮತ್ತು ಇವ್ರು ಮಂಜು ಅವರು ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಏನ್ ಅನ್ಸುತ್ತೆ? ವರ್ಸ್ಟ್ ಫ್ರೆಂಡ್ಶಿಪ್ ಮೇಡಮ್. ಅದನ್ನ ಯಾರು ಫ್ರೆಂಡ್ಶಿಪ್ ಅನ್ನಂಗೆ ಇಲ್ಲ. ಅದನ್ನ ಫ್ರೆಂಡ್ಶಿಪ್ ಅಂದ್ಬಿಟ್ರೆ ಅಷ್ಟೇ. ಇಲ್ಲಿಂತವ್ ನೋಡಿ, ಇವನ್ ನನ್ನ ಫ್ರೆಂಡು, ಇಲ್ಲಿಂತವ್ ನೋಡಿ ಅಣ್ಣ ನಮ್ಮ ಫ್ರೆಂಡು, ಇದು ಫ್ರೆಂಡ್ಶಿಪ್. ಇದು 100 ದಿನ ಇರೋ ಫ್ರೆಂಡ್ಶಿಪ್ ಇದೆ ಅಷ್ಟೇ ಇವ್ರದ್ದು. ಯಾವಾಗೂ ಜಗಳ ಆಡ್ತಿರ್ತಾರೆ. ಅದಕ್ಕೆ ಗೆಲ್ಲೋದಕ್ಕಂತ ಜಗಳ ಆಡ್ತಿದಾರೆ ಅನ್ಸುತ್ತೆ ಅಥವಾ ಹೇಗೆ? ಸುಮ್ಮನೆ ಡೈಲಿ ಒಂದ್ ದಿವಸ ಖುಷಿ ಆಗಿರೋದು ನಾನು ನೋಡಿಲ್ಲ. ಯಾವಾಗೂ ಜಗಳ ಆಡ್ತಿರ್ತಾರೆ. ಸೀಸನೇ ಬೆಸ್ಟ್ ಇತ್ತು. ಒಂದೊಂದ್ಸಲ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಹೇಳಕ್ ಆಗಲ್ಲ. ಏನು ನಮ್ಗೆ ಕೋಪ ಬಂದ್ಬಿಡುತ್ತೆ, ಇರಿಟೇಟ್ ಆಗುತ್ತೆ, ಆ ತರ ಜಗಳ ಮಾಡ್ತಿರ್ತಾರೆ. ಯಾರು ಚೆನ್ನಾಗಿ ಆಟ ಆಡ್ತಿರೋದು? ಹನುಮಂತ. ಯಾರು ವಿನ್ನರ್ ಆಗಬಹುದು? ಅವನೇ ಆಗ್ತಾನೆ. ಸೇಫ್ ಗೇಮ್ ಯಾರು ಆಡ್ತಾ ಇದಾರೆ? ಧನ್ರಾಜ್. ಇವಾಗ ಗುಂಪುಗಾರಿಕೆ ಇದೆಯಾ ಬಿಗ್ ಬಾಸ್ ಅಲ್ಲಿ? ಇದೆ, ತುಂಬಾ ಇದೆ. ಹೇಗೆ ಅನಿಸ್ತಾ ಇದೆ ಬಿಗ್ ಬಾಸ್? ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಆಗಿದೆ ತುಂಬ. ಯಾರಿಷ್ಟ ಬಿಗ್ ಬಾಸ್ ಅಲ್ಲಿ? ಹನುಮಂತ. ಯಾಕೆ? ಅವರು ಕಾಮಿಡಿ ಆಕ್ಟರ್, ಎಲ್ಲರನ್ನೂ ಎಂಟರ್ಟೈನ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ. ಇವಾಗ ಶೋಭಿತಾ ಬಂದ್ರು ಬಿಗ್ ಬಾಸ್ಗೆ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರು, ಮನೆಗೆ ಹೋದ್ರು. ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅದು ಅವರಾಗಿ ಅದನ್ನ ಇದು ಮಾಡ್ಕೊಂಡಿರೋದು. ಜನಗಳು ಓಟ್ ಹಾಕಿ ಅವ್ರನ್ನ ಸೇವ್ ಮಾಡಿದ್ದಾರೆ. ಆದರೂ ಅವ್ರು ಇದು ಮಾಡದೆ ಈಚೆ ಹೋಗ್ತೀನಿ ಅಂತ ಹೋಗಿದ್ದಾರೆ. ಸೊ ಅದು ಅವ್ರ ಮೇಲೆ ಇದೆ ತಪ್ಪು ಅಷ್ಟೇ. ಈ ಸೀಸನ್ ಅಲ್ಲಿ ಯಾರು ಗೆಲ್ಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಧನ್ರಾಜ್ ಇಲ್ಲಾಂದರೆ ಶಿಶಿರ್. ಯಾಕೆ? ಅವರು ಇಷ್ಟ, ಆಮೇಲೆ ಚೆನ್ನಾಗಿ ಆಡ್ತಿದ್ದಾರೆ. ಮೋಸ್ಟ್ಲಿ ಧನ್ರಾಜ್ ವಿನ್ ಆಗ್ಬೋದು. ಮೋಕ್ಷಿತಾ ಬಗ್ಗೆ ಏನು ಅನಿಸುತ್ತೆ? ತುಂಬ ವೀಕ್ ಆಗಿದ್ದಾರೆ. ಸಡನ್ನಾಗಿ ಹತ್ಬಿಡ್ತಾರೆ. ಇನ್ನೂ ಸ್ಟ್ರಾಂಗಾಗಿ ಆಡಿದ್ರೆ ಫೈನಲ್ ತನಕ ಬರ್ಬೋದು. ಯಾರಿಷ್ಟ? ಫಸ್ಟ್ ಆಫ್ ಆಲ್ ನೋಡ್ತಾ ಇರೋದೇ ಮೇನ್ ಬಿಗ್ ಬಾಸ್ ಸುದೀಪ್ಗೋಸ್ಕರ, ಪ್ಲಸ್ ಅಲ್ಲಿ ಶಿಶಿರ್ ಪ್ಲಸ್ ಐಶ್ವರ್ಯ. ಗುಂಪುಗಾರಿಕೆ ಇದೆ ಅಂತ ಅನಿಸ್ತಿದೆಯಾ ಈ ಸೀಸನ್ ಅಲ್ಲಿ? ಅಫ್ಕೋರ್ಸ್ ಇದೆ. 2 ಗ್ರೂಪ್ 3 ಗ್ರೂಪ್ ನಡೀತಾ ಇದೆ. ಒಂದು ಶಿಶಿರ್ ಐಶ್ವರ್ಯ ಸಪ್ರೇಟ್ ಗ್ರೂಪು, ಪ್ಲಸ್ ಮಂಜು ಮತ್ತು ಗೌತಮಿದೇ ಸಪ್ರೇಟ್ ಗ್ರೂಪು, ಹನುಮಂತಂದೇ ಸಪ್ರೇಟ್ ಗ್ರೂಪು. ಅಲ್ಲಿ ಗ್ರೂಪಿಸಮ್ ನಡೀತಾ ಇದೆ. ಗ್ರೂಪಿಸಮ್ ಇಂದ ಆಟ ಆಡಿದ್ರೆ ಅವರು ಗೆಲ್ಲಬಹುದು ಅಥವಾ ಸ್ಟ್ರಾಟಜಿ ಅಂತನಾ? ಯಾಕೆ ಗ್ರೂಪಿಸಮ್ ಈ ಬಿಗ್ ಬಾಸ್ ಅಲ್ಲಿ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇರೋದು ಸಪ್ರೇಟು, ಇರೋದಕ್ಕೆ ಅವರು ಉಳಿವಿಕೆಗಾಗಿ ಅವರು ಗ್ರೂಪಿಸಮ್ ಮಾಡ್ಕೊತಾರೆ. ಬಟ್ ಗೆಲ್ಲೋದು ಫೈನಲ್ ಆಗಿ ಯಾರು ಕಷ್ಟ ಬಿದ್ದು ಕರೆಕ್ಟಾಗಿ ಯಾರು ಎಂಟರ್ಟೈನ್ಮೆಂಟ್ ಕೊಟ್ಟಿರ್ತಾರೋ ಅವರೇ ಮಾತ್ರ ಗೆಲ್ಲೋದು ಗ್ರೂಪಿಸಮ್. ಬಟ್ ಅಲ್ಲಿ ಇರೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಈಚೆ ಬಂದು ನೋಡಿದಾಗ ಅವ್ರು ಯಾರಿಗೂ ಅಂತಾನೆ ನೋಡ್ತಾ ಇರಲ್ಲ. ಅಲ್ಲಿರೋ ಪರ್ಪಸ್ಗಾಗಿ ಅಷ್ಟೇ ಆಡ್ತಾ ಇರ್ತಾರೆ. ಹೈಲೈಟ್ ಆಗಬೇಕು ಅಂತ ಮಾಡ್ತಾರೆ ಅಂತ ಅನ್ಸುತ್ತಾ? ಸ್ಟ್ರಾಟಜೀಸ್. ಇವಾಗ ಹನುಮಂತ ಫೇಮಸ್ ಅಂದರೆ ಅವನ ಜೊತೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕು. ಇಷ್ಟು ಜನ ಕ್ಯಾಮ್ರಾದಲ್ಲಿ ಕಾಣಿಸ್ಕೊತಾರೆ, ಅದಕ್ಕೆ ಆ ಥರ ಮಾಡ್ತಾರೆ. ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಜನರಿಗೆ ಮನರಂಜನೆ ಸಿಗ್ತಾ ಇಲ್ಲ. ಟಾಸ್ಕ್ ಗಳನ್ನ ಆಡುವುದಕ್ಕಿಂತ ಮಾತುಗಳೇ ಜಾಸ್ತಿ, ಜಗಳಗಳೇ ಜಾಸ್ತಿ ಆಗ್ತಾ ಇದಾವೆ ಎನ್ನುವುದು ಜನರ ಮಾತಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.